ಗುಡ್ ಮಾರ್ನಿಂಗ್ ವೆಸ್ಟೀಜ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್ ಹೆಗಡೆ. ಸುಜನ ಸುವಿಧಿಗೆ ಸ್ವಾಗತ. ಸ್ನೇಹಿತರೆ, ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಕೂಡ ಮರೆಯಬೇಡಿ. ಓಕೆ ಸ್ನೇಹಿತರೆ, ನಿರಂತರವಾಗಿ ಎಗ್ರಿ ಪ್ರಾಡಕ್ಟ್ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್ ಜೊತೆಗೆ ಆದಾಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ. ಶೀಘ್ರವಾಗಿ ನಿಮಗೆ ಇದು ತಲುಪಬೇಕು. ಅದಕ್ಕೋಸ್ಕರ ನಿಮ್ಮ ಸಹಕಾರ ಕೂಡ ನಮಗೆ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವೆಸ್ಟೀಜ್ನ ಇನ್ನೊಂದು ಎಕ್ಸಲೆಂಟ್ ಪ್ರಾಡಕ್ಟ್, ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ವೆಸ್ಟೀಜ್ ಎಗ್ರಿ ಪ್ರಾಟೆಕ್ ಬಗ್ಗೆ ತಿಳ್ಕೊಳ್ಳೋಣ. ಎಗ್ರಿ ಪ್ರಾಟೆಕ್ ಹೆಸರೇ ಸೂಚಿಸುವಂತೆ ಇದು ರಕ್ಷಣಾತ್ಮಕವಾದ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಪ್ರಾಡಕ್ಟ್. ಹಾಗೆ ಇದನ್ನು ಬಯೋಫಂಗಲ್ ಅಫೆಕ್ಟನ್ನು ಆ್ಯಸ್ ಎ ಪ್ರಾಟೆಕ್ಟರ್ ಆಗಿ ಕೆಲಸ ಮಾಡುವಂತಹ ಒಂದು ಪ್ರಾಡಕ್ಟ್ ಅಂತೇಳಿ ಕರಿಬೋದು. ಹಾಗಾದರೆ ಇದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ಇವತ್ತು ನಾವು ರೈತರುಗಳು ಅತಿ ಹೆಚ್ಚಾಗಿ ಸ್ಪ್ರೇ ಸಿಸ್ಟಮ್ನಲ್ಲಿ ಫಂಗಿಸೈಡ್ಸ್ ಅದರ ಮೇಲೆ ಹೆಚ್ಚು ಖರ್ಚು ಮಾಡುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಪ್ರಾಬ್ಲಮ್ ಕೂಡ ಅತಿ ಹೆಚ್ಚಾಗಿ ಇದರಿಂದ ಎದುರಿಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಈ ಫಂಗಲ್ ಎಫೆಕ್ಟ್ ಅಥವಾ ಶಿಲೀಂಧ್ರಗಳಿಂದ ಬರತಕ್ಕಂತಹ ಪ್ರಾಬ್ಲಮ್ಸ್ ಏನು, ಯಾವ್ಯಾವ ಹಂತದಲ್ಲಿ ಬರ್ತಿದೆ ಅನ್ನೋದನ್ನೆಲ್ಲ ವಿಚಾರ ಮಾಡೋಣ ಫಸ್ಟು. ಹಾಗೆ ನೋಡಿದರೆ ಈ ಒಂದು ಶಿಲೀಂಧ್ರ ಅಥವಾ ಫಂಗಸ್ನಿಂದ ಕಾಳುಗಳು, ನಾವು ಏನು ಬೀಜಗಳನ್ನು ಬಿತ್ತನೆ ಮಾಡ್ತೀವಿ ಅಲ್ಲೂ ಕೂಡ ಈ ಸಮಸ್ಯೆ ಬರ್ತಿದೆ. ಇದರಿಂದ ಬೀಜಗಳ ಮೊಳಕೆ ಒಡೆಯುವ ಪ್ರಮಾಣದಲ್ಲಿ ಬಹಳ ಕಡಿಮೆ ಆಗ್ತಿದೆ. ಕೆಲವೊಂದಷ್ಟು ಕಾಳುಗಳು ಬೂಸ್ಟ್ ಅಂತೇಳಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಬೂಸ್ಟ್ ಬರುವಂಥದ್ದು ಅಂತೇಳಿ. ಫಂಗಲ್ ಎಫೆಕ್ಟ್ ಅದು ಕೂಡ. ಜೊತೆಗೆ ಕೆಲವಷ್ಟು ಕೊಳೆತು ಹೋಗಿಬಿಡುತ್ತೆ. ಇದರಿಂದ ಇವತ್ತು 60-70% ಕಾಳು ಮಾತ್ರ ಮೊಳಕೆ ಹೊಡಿತಾ ಇದೆ. ಇಲ್ಲೂ ಕೂಡ ಈ ಸಮಸ್ಯೆಯಿಂದ ಪ್ರಾಬ್ಲಮ್ ಆಗ್ತಿದೆ. ಹೆಚ್ಚಿನ ಒಂದು ಬೀಜಗಳು ಮೊಳಕೆ ಹೊಡಿಬೇಕು ಅಂದರೆ ಅಲ್ಲೂ ಕೂಡ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತಿದೆ. ಜೊತೆಗೆ ಮತ್ತೆ ಬೆಳೆ ಬೆಳೆಯುವಂಥ ಹಂತದಲ್ಲಿ ನೋಡೋದಾದರೆ ಆಟೋಮೆಟಿಕ್ ಬೇರು ಕೊಳೆಯುವಂಥದ್ದು, ಕಾಂಡ ಕೊಳೆಯುವಂಥದ್ದು, ಜೊತೆಗೆ ಬೂದಿ ರೋಗ ಅಂಥೇಳಿ ಕಾಣ್ತಾ ಇರ್ತೀವಿ, ಎಲೆ ಮುರುಟುವಿಕೆ, ಇಂತಹ ಸಮಸ್ಯೆಗಳು ಏನು ಕಾಣ್ತಾ ಇದೆ ಇವೆಲ್ಲ ಫಂಗಲ್ ಎಫೆಕ್ಟ್ ಅಂತೇಳಿ ಹೇಳ್ತೀವಿ. ಎಲೆ ಚಿಕ್ಕೆ ರೋಗ, ಬ್ರೌನ್ ಕಲರ್ ಚಿಕ್ಕೆಗಳು ಬೀಳುವಂಥದ್ದು, ಬ್ಲ್ಯಾಕ್ ಕಲರ್ ಚಿಕ್ಕೆಗಳು ಬೀಳುವಂಥದ್ದು, ಜೊತೆಗೆ ಬೆಂಕಿ ರೋಗ ಅಂತೇಳಿ ಕೂಡ ಕರೀತಾರೆ ಭತ್ತದಲ್ಲಿ ಮತ್ತು ಕಬ್ಬಿನಲ್ಲಿ. ಟೋಟಲ್ ಬ್ಲಾಸ್ಟ್ಸ್ ಅಂತೇಳಿ, ಆ ಬ್ಲಾಸ್ಟ್ಸ್ಗೆ ಇವತ್ತು ಎಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ ನೋಡೋದಾದರೆ ಯಾವುದೇ ಬೆಳೆ ಬೆಳೀತಾ ಇರಲಿ, ಈ ಬ್ಲಾಸ್ಟ್ಸ್ ಅಂತ ಹೇಳಿ ಹೆಚ್ಚಿನ ಪ್ರಾಡಕ್ಟ್ ಇವತ್ತು ಹೊರಗಡೆ ಅವೈಲೇಬಲ್ ಆಗ್ತಿದೆ. ಆದರೆ ಬ್ಲಾಸ್ಟ್ ಬಂದ ಮೇಲೆ ಅದ್ರ ಮೇಲೆ ಕಾಳಜಿ ಮಾಡೋದಕ್ಕಿಂತ ಈ ಎಲ್ಲ ಪ್ರಾಬ್ಲಮ್ಸ್ ಬರೋಕ್ಕಿಂತ ಮೊದಲೇ ಪ್ರಿವೆನ್ಷನ್, ಪ್ರೊಟೆಕ್ಷನ್ ಅನ್ನುವಂಥದ್ದು ಹೇಗೆ ಅಂತ ನೋಡೋದಾದರೆ, ವೆಸ್ಟೀಜ್ ಮನುಷ್ಯನ ಆರೋಗ್ಯದ ದೃಷ್ಟಿಯಲ್ಲಾಗಲಿ ಅಥವಾ ಬೆಳೆಗಳ ಒಂದು ಆರೋಗ್ಯದ ದೃಷ್ಟಿಯಿಂದಾಗಲಿ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂತಹ ವಿಚಾರವನ್ನೇ ಯಾವಾಗಲೂ ಕೂಡ ಹೇಳ್ತಾ ಇರ್ತಿದೆ. ಯಾವುದೇ ಕಾಯಿಲೆಗಳು ಬರೋಕ್ಕಿಂತ ಮೊದಲೇ ಆ ಕಾಯಿಲೆಗಳು ಬರದಂತೆ ರೋಗ ನಿರೋಧಕ ಶಕ್ತಿಯನ್ನು ಯಾವ ರೀತಿ ಡೆವಲಪ್ ಮಾಡಿಕೊಂಡು ಕಾಯಿಲೆಗಳು ಬರದಂತೆ ನಾವು ಯಾವ ರೀತಿ ಮನುಷ್ಯನ ಆರೋಗ್ಯ ರಕ್ಷಣೆ ಮಾಡಬೇಕು ಅಥವಾ ಬೆಳೆಗಳ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು, ಆ ರೀತಿ ಪ್ರಾಡಕ್ಟ್ಗಳನ್ನೇ ಕೊಡ್ತಾ ಇದೆ. ಅಂತಹ ಒಂದು ಎಕ್ಸಲೆಂಟ್ ಪ್ರಾಡಕ್ಟ್ ಈ ವೆಸ್ಟೀಜ್ ಎಗ್ರಿ ಪ್ರಾಟೆಕ್. ಹಾಗಾದರೆ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್, 100% ಇದರಲ್ಲಿ ಇರುವಂತಹ ಪೊಟ್ಯಾಶ್ ಹೈಯೆಸ್ಟ್ ಇರೋದು ಪೊಟ್ಯಾಶ್. ಈ ಪೊಟ್ಯಾಶ್ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್, ಇದನ್ನು ರೋಡೋಫೈಟ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡಲಾಗಿದೆ. ಜೊತೆಗೆ ಅಂದರೆ ಈ ರೋಡೋಫೈಟ್ ಅಂತಂದರೆ ಏನು ಕೇಳಿದ್ರೆ ಸಿ ಪ್ಲ್ಯಾಂಟ್ಸ್ ಎಕ್ಸ್ಟ್ರಾಕ್ಟ್ ಅಂತೇಳಿ ಹೇಳ್ತೀವಿ. ನ್ಯಾಚುರಲ್ ಆಗಿ ಅತಿ ಹೆಚ್ಚು ಪೊಟ್ಯಾಶ್ ಇದರಿಂದ ಅವೈಲೇಬಲ್ ಆಗುತ್ತೆ. ಅಂದರೆ ಈ ಒಂದು ಸಸ್ಯಶಾಸ್ತ್ರ ಪ್ರಕಾರ ಅತಿ ಉತ್ತಮವಾದ ಈ ಸಸ್ಯಗಳು ಅದರುಗಳಿಂದ ಸಾರಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಪೌಡರ್ ಫಾರ್ಮೆಟ್ನಲ್ಲಿ ಕೊಡ್ತಾ ಇದೆ. ಜೊತೆಗೆ ಇದರಲ್ಲಿ ಪೊಟ್ಯಾಶ್ ಜೊತೆಗೆ ಮತ್ತೇನಿದೆ ಅನ್ನೋದನ್ನು ನೋಡೋದಾದರೆ ಈ ಒಂದು ಸಲ್ಫರ್ ಕೂಡ ಹೇರಳವಾಗಿ ಇದರಲ್ಲಿ ಸಿಗ್ತಿದೆ. ಜೊತೆಗೆ ಒಂದು ಜೈವಿಕ ಸಕ್ರಿಯ ಅಣುಗಳು ಕೂಡ ಇದರಲ್ಲಿ ಕೂಡಿರೋದ್ರಿಂದ ಇದು ಬಯೋ ಫಂಗಲ್ ಪ್ರೊಟೆಕ್ಟರ್ ಆಗಿ ಕೆಲಸ ಮಾಡ್ತಿದೆ. ಇದು ಒಂದು ಸ್ಪೆಷಲ್ ಟೆಕ್ನಾಲಜಿ ಅಂತೇಳಿ ಹೇಳ್ಬೋದು, ಅಥವಾ ಒಂದು ವಿಶೇಷವಾದ ವಿಜ್ಞಾನ ಅಂತೇಳಿ ಹೇಳ್ಬೋದು. ಇದನ್ನು ಪ್ಲ್ಯಾಂಟ್ ಜೀನ್ಸ್ಗಳ ಅಭಿವ್ಯಕ್ತಿಗೆ ಸಹಾಯ ಮಾಡುವಂಥದ್ದು, ಜೊತೆಗೆ ಜೀನ್ಸ್ಗಳ ನಿಷ್ಕ್ರಿಯತೆಯ ಮೇಲೂ ಕೂಡ ಪರಿಣಾಮವನ್ನು ಮಾಡುವಂತಹ ಒಂದು ಸ್ಪೆಷಲ್ ಟೆಕ್ನಾಲಜಿ. ಜೊತೆಗೆ ಒಂದು ಕೃಷಿ ವಿಜ್ಞಾನದಲ್ಲಿ ಸರ್ಜ್ ತಂತ್ರಜ್ಞಾನ ಅಂತೇಳಿ ಹೇಳ್ತಾರೆ, ಆ ರೀತಿ ಆಧಾರವಾಗಿ ಈ ಒಂದು ಎಕ್ಸಲೆಂಟ್ ಪ್ರಾಡಕ್ಟ್ ನಮ್ಮೆಲ್ಲರ ಕೈಗೆ ವೆಸ್ಟೀಜ್ ಸಂಸ್ಥೆ ಕೊಟ್ಟಿದೆ. ಇದನ್ನು ಬಳಕೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್, ಯಾವ ಹಂತದಲ್ಲಿ ಯಾವ ರೀತಿ ನಮಗೆ ಹೆಲ್ಪ್ ಆಗ್ತಿದೆ ಅನ್ನೋದನ್ನು ನೋಡ್ತಾದರೆ, ಇದು ಕ್ಲೋರೋಫಿಲ್ ಅಂಶವನ್ನು ಹೆಚ್ಚಿಸಿ ರೋಗಗಳ ನಿಗ್ರಹದಲ್ಲಿ ಗರಿಷ್ಠ ದಕ್ಷತೆಯನ್ನು ಪ್ರದರ್ಶನ ಮಾಡ್ತಿದೆ. ವೆರಿ ಇಂಪಾರ್ಟೆಂಟ್.
ಇದನ್ನು ನಾವು ಮೊದಲೇ ಬಳಸಿದರೆ ರೋಗಗಳು ಬರದಂತೆ ತಡೆಯೋದ್ರ ಜೊತೆಗೆ ಬೈ ಚಾನ್ಸ್ ಬಂದಿದೆ ಅಂದಮೇಲೂ ಕೂಡ ಆ ರೋಗಗಳ ನಿಗ್ರಹದಲ್ಲಿ ಗರಿಷ್ಠ ದಕ್ಷತೆಯನ್ನು ಮಾಡ್ತಿದೆ ಅನ್ನೋದನ್ನು ಕೂಡ ವೆರಿ ಇಂಪಾರ್ಟೆಂಟ್ ವಿಷಯ ಆಗ್ತಿದೆ. ಹಾಗಾದರೆ ಇದನ್ನು ಬಳಕೆ ಮಾಡೋದು ಯಾವ ರೀತಿ, ಜೊತೆಗೆ ಇದನ್ನು ಬಳಕೆ ಮಾಡೋದ್ರಿಂದ ಯಾವ ರೀತಿಯಿಂದ ನಮಗೆ ಹೆಲ್ಪ್ ಆಗ್ತಿದೆ ಅನ್ನೋದನ್ನು ಈಗ ಚರ್ಚೆ ಮಾಡೋಣ. ಓಕೆ, ಸಿಂಪಲ್ ಆಗಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಇದು ಟೋಟಲ್ ಆಗಿ ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚು ಮಾಡುವಲ್ಲಿ ಸಹಕಾರ ಮಾಡ್ತಿದೆ ಮತ್ತು ಉತ್ಪನ್ನದ ಗುಣಮಟ್ಟವನ್ನು ಕೂಡ ಹೆಚ್ಚು ಮಾಡುವಲ್ಲಿ ಸಹಕಾರ ಮಾಡ್ತಿದೆ. ಬೆಳೆಗಳ ವಿವಿಧ ಹಂತದಲ್ಲೂ ಕೂಡ ಶಿಲೀಂಧ್ರಗಳಿಂದ ಬರತಕ್ಕಂತಹ ಸಾಕಷ್ಟು ರೋಗಗಳನ್ನು ಬರದಂತೆ ತಡೆಯಲು ಮತ್ತು ನಿಯಂತ್ರಣ ಮಾಡಲಿಕ್ಕೆ ಎರಡೂ ಕೂಡ ಹೆಲ್ಪ್ ಆಗ್ತಿದೆ. ಜೊತೆಗೆ ಇದರಲ್ಲಿರುವಂತಹ ಎಗ್ರಿ ಪ್ರಾಟೆಕ್ ಅನ್ನುವಂಥದ್ದು ಜೈವಿಕ ದ್ರಾವಣವಾಗಿ ಇದನ್ನು ಸಿಂಪಡಣೆ ಮಾಡಿದಾಗ ಹಾರ್ಮೋನಲ್ ಚಟುವಟಿಕೆಗಳನ್ನು ಕೂಡ ಸಸ್ಯಗಳಲ್ಲಿ ಹೆಚ್ಚು ಮಾಡ್ತಿದೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ತಿದೆ. ನಿಜವಾದ ಸಾವಯವ ಉತ್ಪನ್ನ ಆಗಿರೋದ್ರಿಂದ ಇದು ಪರಿಸರಕ್ಕೂ ಕೂಡ ಸಮತೋಲನವನ್ನು ಕಾಪಾಡಲಿಕ್ಕೂ ಕೂಡ ಹೆಲ್ಪ್ ಆಗ್ತಿದೆ. ಜೊತೆಗೆ ಸಸ್ಯಗಳ ಎಲ್ಲ ಭಾಗಗಳಲ್ಲಿ ಅಂದರೆ ಕಾಂಡ, ಎಲೆ ಹಾಗೂ ಬೇರು ಎಲ್ಲ ಕಡೆನೂ ಕೂಡ ಇದು ಜೈವಿಕ ನಿಯಂತ್ರಣವನ್ನು ಕಾಪಾಡುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಿದೆ. ಎಲ್ಲ ಕಡೆನೂ ಸರಿಯಾಗಿ ಕೆಲಸ ನಿಭಾಯಿಸ್ತಾ ಬರ್ತಿದೆ. ಜೊತೆಗೆ ಬಳಸ್ತಕ್ಕಂತಹ ವಿವಿಧ ಶಿಲೀಂಧ್ರ ರೋಗಗಳು ಏನು ಉಂಟಾಗ್ತಿದೆ ಅದನ್ನು ಕಂಪ್ಲೀಟಾಗಿ ಇದು ರಕ್ಷಣೆ ಮಾಡ್ತಿದೆ ಬೆಳೆಗಳನ್ನು ಅಂತಹ ಪ್ರಾಬ್ಲಮ್ ಬರೋದಾಗಿ. ಹಾಗಾದರೆ ಈ ಶಿಲೀಂಧ್ರಗಳಿಂದ ಬರುವಂತಹ ಕಾಯಿಲೆಯನ್ನು ಆಲ್ರೆಡಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ. ಬ್ಲಾಸ್ಟ್ಸ್, ಯಾವುದೇ ರೀತಿಯ ಬ್ಲಾಸ್ಟ್ಸು ಅಥವಾ ಕಂದು ಎಲೆಗಳು ಅಂತೇಳಿ ಹೇಳ್ತೀವಿ, ಅಥವಾ ಎಲೆ ಚುಕ್ಕೆ ಅಂತೇಳಿ ಹೇಳ್ತೀವಿ. ಜೊತೆಗೆ ಶಿಲೀಂಧ್ರಗಳಿಂದ ಬರತಕ್ಕಂತಹ ಬೇರೆ ಬೇರೆ ಪ್ರಾಬ್ಲಮ್, ಬೂದು ರೋಗ, ಹಳದಿ ರೋಗ ಅಂತೇಳಿ ಕೂಡ ಹೇಳ್ತಾರೆ. ಜೊತೆಗೆ ಬೇರು ಕೊಳೆತ ಆಗುವಂಥದ್ದು, ಕಾಂಡ ಕೊಳೆತ ಆಗುವಂಥದ್ದು, ಇವೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಿದೆ. ಇದು ಗುಡ್ ಎಂಜೈಮಿಸ್ ಆಗಿ ಮತ್ತು ಆ್ಯಂಟಿಬಯೋಟಿಸಿಸ್ ಆಗಿ ಕೆಲಸ ಮಾಡೋದ್ರಿಂದ ಸಮಗ್ರವಾಗಿ ಬೆಳೆಗಳ ರಕ್ಷಣೆ ಮಾಡಲಿಕ್ಕೆ ಹೆಲ್ಪ್ ಆಗ್ತಿದೆ. ಅಂದರೆ ಸೂಕ್ಷ್ಮ ಫಂಗಸ್, ಇದರಲ್ಲೂ ಕೂಡ ಒಳ್ಳೆಯ ಫಂಗಸ್, ಕೆಟ್ಟ ಫಂಗಸ್, ಹಾಗೆ ಸೂಕ್ಷ್ಮ ಬ್ಯಾಕ್ಟೀರಿಯಾದಲ್ಲೂ ಕೂಡ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಇಲ್ಲಿ ಉತ್ತಮವಾದ ಶಿಲೀಂಧ್ರಗಳನ್ನು ಡೆವಲಪ್ ಮಾಡೋದ್ರ ಜೊತೆಗೆ ಕೆಟ್ಟ ಶಿಲೀಂಧ್ರಗಳನ್ನು ಹೊಡೆದು ಹಾಕುವಂತಹ ಒಂದು ವಿಶೇಷವಾದ ತಂತ್ರಜ್ಞಾನ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ರೀತಿ ತಂತ್ರಜ್ಞಾನ ಇದರಲ್ಲಿರೋದ್ರಿಂದ ಇದು 100% ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದಕ್ಕೆ ಆಲ್ರೆಡಿ NOCA ಸರ್ಟಿಫೈಡ್ ಕೂಡ ಇರುವಂತಹ ಒಂದು ಪ್ರಾಡಕ್ಟ್. ಇದನ್ನು ಎಲ್ಲ ಹಂತದಲ್ಲೂ ಕೂಡ ಬಳಕೆ ಮಾಡ್ಬೋದು. ಇದನ್ನು ಬೀಜೋಪಚಾರದಲ್ಲಿ ವೆಸ್ಟಿಜ್ನ ಎಗ್ರಿ ಹ್ಯೂಮಿಕ್ ಜೊತೆಗೆ ಇದನ್ನು ಬಳಕೆ ಮಾಡಿದರೆ ಬೀಜಗಳ ಮೊಳಕೆ ಒಡೆಯುವಂತಹ ಪ್ರಮಾಣ ಜಾಸ್ತಿ ಆಗ್ತಿದೆ. ಜೊತೆಗೆ ಇದನ್ನು ಭೂಮಿಯ ಹದಗೊಳಿಸುವಿಕೆಯಲ್ಲೂ ಕೂಡ ನೀವು ಯಾವುದೇ ಗೊಬ್ಬರಗಳನ್ನು ಬಳಸ್ತಾ ಇದ್ದರೆ ಅದ್ರ ಜೊತೆಗೂ ಕೂಡ ಬಳಸ್ಬೋದು. ವೆಸ್ಟಿಜ್ನ ಎಗ್ರಿ ಗ್ರ್ಯಾನ್ಯೂಲ್ಸ್ ಜೊತೆಗೂ ಕೂಡ ಇದನ್ನು ಬಳಸ್ಬೋದು. ಒಂದು ಕ್ಷೇತ್ರ ಬೆಳೆಗಳಲ್ಲಿ ಇದನ್ನು ಅರ್ಧ ಕಿಲೋದಿಂದ 1 ಕಿಲೋವರೆಗೆ 1 ಎಕರೆಗೆ ಬಳಸ್ಬೋದು. ಬೀಜೋಪಚಾರದಲ್ಲಿ 5 ರಿಂದ 10 ಗ್ರಾಮ್ ಪರ್ ಕಿಲೋ ಇದನ್ನು ಬಳಕೆ ಮಾಡ್ಬೋದು. ಜೊತೆಗೆ ಸ್ಪ್ರೇ ಸಿಸ್ಟಮ್ನಲ್ಲಿ 2 ಹಂತದಲ್ಲಿ ಇದನ್ನು ಬಳಕೆ ಮಾಡ್ಬೋದು. ಇದನ್ನು ಪರ್ ಲೀಟರ್ 1.5 ಗ್ರಾಮ್ಸ್, 1.5 ಗ್ರಾಮ್ನಿಂದ 2 ಗ್ರಾಮ್ವರೆಗೆ ಪ್ರತಿ ಲೀಟರ್ನಲ್ಲಿ ಬಳಕೆ ಮಾಡ್ಬೋದು. ಜೊತೆಗೆ ರೂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ರೂಟ್ ಡಿಪ್ಪಿಂಗ್ ಅಂತಹ ಸಂದರ್ಭದಲ್ಲಿ ಪ್ರತಿ ಲೀಟರ್ ನೀರಿಗೆ 10 ರಿಂದ 15 ಗ್ರಾಮ್ಗಳಷ್ಟು ಇದನ್ನು ಬಳಕೆ ಮಾಡುವಂಥದ್ದು ಸೂಕ್ತ. ಈ ರೀತಿ ಎಲ್ಲ ಹಂತದಲ್ಲಿ ನಾವು ಇದನ್ನು ಬಳಕೆ ಮಾಡ್ಕೊಳ್ಬೋದು. 4 ಹಂತ ಆಲ್ರೆಡಿ ಹೇಳಿದ್ದೀನಿ. ಆ ರೀತಿ ಬಳಕೆ ಮಾಡೋದ್ರಿಂದ ನಮ್ಮ ಬೆಳೆಗಳಲ್ಲಿ ಬರತಕ್ಕಂತಹ ಈ ರೀತಿಯ ಶಿಲೀಂಧ್ರಗಳಿಂದ, ಫಂಗಸ್ನಿಂದ ಬರತಕ್ಕಂತಹ ಸಾಕಷ್ಟು ಪ್ರಾಬ್ಲಮ್ನಿಂದ ನಾವು ಸೇವ್ ಆಗ್ತೀವಿ. ಇದನ್ನು ಮೊದಲೇ ನಾವು ಬಳಕೆ ಮಾಡಿಕೊಂಡ್ರೆ ಆ ಕಾಯಿಲೆಗಳೇ ಬಂದಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಬೆಳೆ ಉತ್ತಮವಾಗ್ತಿದೆ. ಮತ್ತು ಬೀಜಾಂಕುರ ಅಂತೇಳಿ ಹೇಳ್ತೀವಿ, ಬೀಜಗಳು ಮೊಳಕೆ ಹೊಡೆಯುವಂತಹದ್ದು ಕೂಡ ಪ್ರಮಾಣ ಜಾಸ್ತಿ ಆಗ್ತಿದೆ ಅಂದಾಗ ಆಟೋಮೆಟಿಕ್ ಬೆಳೆ ಜಾಸ್ತಿ ಆಗ್ತಿದೆ. ಬೆಳವಣಿಗೆ ಹಂತದಲ್ಲೂ ಕೂಡ ಯಾವುದೇ ಸಮಸ್ಯೆಗಳು ಕಂಡಿಲ್ಲ ಶಿಲೀಂಧ್ರದಿಂದ ಅಂತಂದರೆ ಆಟೋಮೆಟಿಕ್ ಬೆಳವಣಿಗೆ ಕೂಡ ಚೆನ್ನಾಗಾಗ್ತಿದೆ. ಜೊತೆಗೆ ಇದನ್ನು ಬಳಕೆ ಮಾಡೋದ್ರಿಂದ ಕಾಯಿಗಳ ಒಂದು ಕಲರ್, ಸೈಜ್ ಚೆನ್ನಾಗಿ ಬರಲಿಕ್ಕೆ ಕೂಡ, ಅದರ ಕ್ವಾಲಿಟಿ ಉತ್ತಮವಾಗಲಿಕ್ಕೂ ಕೂಡ ನ್ಯಾಚುರಲ್ ಆಗಿ ಹೆಲ್ಪ್ ಮಾಡೋದ್ರಿಂದ ಟೋಟಲ್ ಆಗಿ ಉತ್ತಮ ಬೆಳೆ ಪಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬ ರೈತರಿಗೂ ಕೂಡ ಯಾವುದೇ ಬೆಳೆಗಳಲ್ಲೂ ಕೂಡ ಇದನ್ನು ಬಳಕೆ ಮಾಡ್ಬೋದು. ಎಲ್ಲ ಬೆಳೆಗಳಿಗೂ ಸೂಕ್ತವಾದ ಒಂದು ಎಕ್ಸಲೆಂಟ್ ಪ್ರಾಡಕ್ಟ್ ಅಂತೇಳಿ ತಿಳ್ಕೊಬೋದು. ಇದನ್ನು 250 ಗ್ರಾಮ್ ಪ್ಯಾಕೇಜ್ನಲ್ಲಿ ಮತ್ತು 500 ಗ್ರಾಮ್ಸ್ ಪ್ಯಾಕೇಜ್ನಲ್ಲಿ ಇದು ಅವೈಲೇಬಲ್ ಆಗ್ತಿದೆ. 250 ಗ್ರಾಮ್ಗಳ ಮುಖಬೆಲೆ 895 ಇದೆ. ಹಾಗೆ 500 ಗ್ರಾಮ್ಗಳ ಪ್ಯಾಕ್ನ ಮುಖಬೆಲೆ 1775 ರೂಪಾಯಿ ಇದೆ. ರೈತರೇ, ಇದನ್ನು ನೀವು ವಿಡಿಯೋವನ್ನು ಯಾರು ಶೇರ್ ಮಾಡಿದ್ದಾರೆ ಅವರಲ್ಲೂ ಕೂಡ ವಿಚಾರ ಮಾಡಬಹುದು. ಮತ್ತು ಯಾರು ಯೂಟ್ಯೂಬ್ನಿಂದ ನೇರವಾಗಿ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ನನಗೆ ನೇರವಾಗಿ ಸಂಪರ್ಕ ಮಾಡ್ಬೋದು. ಈ ಮುಖಬೆಲೆಗಿಂತ ಮಿನಿಮಮ್ 30% ಕಡಿಮೆ ರೇಟ್ನಲ್ಲಿ ನಿಮಗೆ ಅವೈಲೇಬಲ್ ಮಾಡಲಿಕ್ಕೆ ನಾನು ನಿಮಗೆ ಸೂಕ್ತವಾದ ಸಲಹೆ ಕೊಡ್ತೀನಿ. ಇನ್ನೂ ನೀವು ಹೆಚ್ಚಿನ ಇಂಟ್ರೆಸ್ಟ್ ಪಡ್ಕೊಂಡ್ರೆ ಸದಸ್ಯತ್ವವನ್ನು ತೊಗೊಂಡು ವೆಸ್ಟಿಜ್ನಲ್ಲಿ ನೀವು ಇದನ್ನು ಬಳಕೆ ಮಾಡಿದರೆ ಇನ್ನೂ ಹೆಚ್ಚಿನ ಬೆನಿಫಿಟ್ ಜೊತೆಗೆ ಇದನ್ನು ಕೊಡಿಸ್ಲಿಕ್ಕೆ ನಿಮಗೆ
ನಾನು ರೆಡಿ ಇದ್ದೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನನ್ನ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ 9611624303 ಇದಕ್ಕೆ ಕಾಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ 9481621502 ಇದಕ್ಕೆ ವಾಟ್ಸಪ್ ಮೂಲಕ ನನಗೆ ಮೆಸೇಜ್ ಮೂಲಕ ಬರ್ಬೋದು. ಜೊತೆಗೆ ರೈತರಾದವರು ಪ್ರತಿಯೊಬ್ಬರು ಕೂಡ ಈ ಬಳಕೆ ಮಾಡಿಕೊಂಡು ತಮ್ಮ ಬೆಳೆಯನ್ನು ಉತ್ತಮಪಡಿಸಿಕೊಂಡು ಒಳ್ಳೆಯ ಫಲವನ್ನು ಪಡ್ಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡ್ಕೊಳ್ಳಿಕ್ಕೆ, ಜೊತೆಗೆ ವೆಸ್ಟೀಜ್ ಒಂದು ಉತ್ತಮ ಅವಕಾಶವನ್ನು ಕೊಡ್ತಿದೆ. ನೀವು ಇಂಟ್ರೆಸ್ಟ್ ಪಟ್ಟಲ್ಲಿ ಇದನ್ನು ತಿಳ್ಕೊಂಡು ನೀವು ಬೆಳೆ ಉತ್ತಮ ಪಡ್ಕೊಂಡು ಅದನ್ನೇ 10 ಜನರಿಗೆ ಶೇರ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಆದಾಯ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ನೇರವಾಗಿ ನನ್ನನ್ನು ಸಂಪರ್ಕ ಮಾಡ್ಬೋದು. ಇಲ್ಲಿವರೆಗೂ ಕೂಡ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡಿದ್ರಿ, ಹೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿ. ಭೂಮಿಯನ್ನು ಫಲವತ್ತಾಗಿಟ್ಟುಕೊಳ್ಳೋದು, ಆರ್ಗ್ಯಾನಿಕ್ ಕೃಷಿ ಮಾಡೋದು ಎಲ್ಲ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದಕ್ಕೋಸ್ಕರ ಹೆಚ್ಚು ಜನರಲ್ಲಿ ಇದನ್ನು ಶೇರ್ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿವರೆಗೂ ಕೇಳಿದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ನಮನಗಳು. ಥ್ಯಾಂಕ್ ಯು ಆಲ್. ವಿಶ್ ಯು ವೆಲ್ತ್. ನಮಸ್ಕಾರ.